ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಒಂದು ಕಡೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಪ್ರಾಯೋಜಿತ ಅಂತ ಹೇಳಲಾಗ್ತಾ ಇರುವಂತಹ ಮುಸ್ಲಿಂ ಕಾಂಗ್ರೆಸ್ ಗುದ್ದಾಟ ಬಹಳ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಎದುರು ಫುಲ್ ರೆಬೆಲ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಡಿ.ಕೆ. ಬ್ರದರ್ಸ್ ಈಗ ದೆಹಲಿಗೆ ಹೋಗಿ ಸೀದಾ ಹೈಕಮಾಂಡ್ ಎದುರು 2 ಮುಖ್ಯ ಷರತ್ತುಗಳನ್ನ ಮುಂದೆ ಇಟ್ಟಿರೋ ಮಾಹಿತಿಗಳು ಬರ್ತಾ ಇದೆ. ಇದನ್ನ ಷರತ್ತು ಅಂತ ಹೇಳೋದು ಅಥವಾ ಹೈಕಮಾಂಡ್ಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳೋದು ಗೊತ್ತಿಲ್ಲ. ದೆಹಲಿಗೆ ಕಾಲಿಟ್ಟ ದಿನಾನೇ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾದಂತಹ ಡಿ.ಕೆ. ಬ್ರದರ್ಸ್ ಅದಾದ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಒಂದಷ್ಟು ಗಂಟೆಗಳ ಕಾಲ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಅಲ್ಲಿಗೆ ಮುಗುದಿಲ್ಲ. ಆಮೇಲೆ ಸೀದಾ ಹೈಕಮಾಂಡ್ ಮುಂದೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು 2 ಪ್ರಮುಖ ಡಿಮಾಂಡ್ ಅನ್ನ ಇಟ್ಟಿದ್ದಾರೆ. ಸೊ ಡಿಮಾಂಡ್ ನಂಬರ್ 1, ಏಪ್ರಿಲ್ 29ರಿಂದ ಮೇ 4. ಸೊ ಈ ಅವಧಿಯ ಒಳಗೆ ಸಿಎಂ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆಸಿ ಮಾತುಕತೆಯನ್ನ ನೀವು ನಡೆಸಲೇಬೇಕು. ಇನ್ನು ಮೇ 4ರಿಂದ ಮೇ 10 ಅಂದ್ರೆ ಈ ಅವಧಿಯ ಒಳಗೆ ಎಲ್ಲ ಗೊಂದಲಗಳಿಗೆ ಕೂಡ ತೆರೆಯನ್ನ ಎಳೆದು ಹೈಕಮಾಂಡ್ ತನ್ನ ಅಂತಿಮ ನಿರ್ಧಾರ ಏನನ್ನುವಂಥದ್ದನ್ನ ತಿಳಿಸಬೇಕು ಅಷ್ಟೇ. ಇನ್ನು ಡಿಮಾಂಡ್ ನಂಬರ್ 2, ಆಟ ಆಡ್ಸೋದನ್ನ ಫಸ್ಟ್ ನಿಲ್ಲಿಸಿ. ಮೊದಲು ಹೈಕಮಾಂಡ್ ಹೇಳಿದ್ದೇನು, 2.5 ವರ್ಷ ಅಂತ. ಈಗ ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬರ್ತಾ ಇದೆ. ನನ್ನ ಪಕ್ಷ ನಿಷ್ಠೆಯನ್ನ ಇನ್ನೂ ನಿಮಗೆ ಪರೀಕ್ಷೆ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಮಾಡಿ. ಆದ್ರೆ ನಾನು ಪಕ್ಷ ವಿರೋಧಿ ನಡೆಯನ್ನ ಯಾವತ್ತೂ ಕೂಡ ಪ್ರದರ್ಶನ ಮಾಡಲ್ಲ. ಬಟ್ ಮೇ 10ರ ಒಳಗೆ ಏನು ಅನ್ನುವಂಥದ್ದನ್ನ ನೀವೇ ಬಹಿರಂಗ ಪಡಿಸಬೇಕು. ಒಂದು ವೇಳೆ ಈ ಡೆಡ್ಲೈನ್ ಒಳಗೆ ನಿಮ್ಮ ನಿರ್ಧಾರ ಹೊರಬೀಳದೆ ಇದ್ರೆ, ಶಾಸಕರಲ್ಲಿ ಅಸಮಾಧಾನ ಸ್ಫೋಟಗೊಂಡ್ರೆ ಅಥವಾ ಗೊಂದಲಕ್ಕೆ ಕಾರಣ ಆದ್ರೆ ಆಮೇಲೆ ಅದಕ್ಕೆ ನನ್ನನ್ನ ಜವಾಬ್ದಾರಿಯನ್ನಾಗಿ ಮಾಡಬೇಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾನಂತೂ ಪಕ್ಷದ ವಿರುದ್ಧ ಹೋಗಲ್ಲ, ಹಾಗಂತ ಶಾಸಕರ ನಡೆಗೆ ನನ್ನ ಗ್ಯಾರಂಟಿ ಇಲ್ಲ, ನಾನು ಪೆಟ್ಟು ಕೊಡಲ್ಲಪ್ಪ, ಆದ್ರೂ ಪೆಟ್ಟು ಕೊಡ್ತೀನಿ ಅನ್ನೋ ರೀತಿ ಇದೆ ಇದು. ವೀಕ್ಷಕರ, ಅದಕ್ಕೀಗ ಹೈಕಮಾಂಡ್ ಆಯ್ತಾಯ್ತು, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಿಮ್ಮನ್ನ ಖಂಡಿತವಾಗ್ಲೂ ಕರೆದು ಮಾತಾಡಿಸ್ತೇವೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ 26ನೇ ತಾರೀಕಿನಿಂದ ಅಂದ್ರೆ ಭಾನುವಾರದಿಂದ ಸೋಕಾಲ್ಡ್ ಹೈಕಮಾಂಡ್ ಆಗಿರುವಂತಹ ರಾಹುಲ್ ಇರಲ್ಲ. ಅಂಡಮಾನ್ ನಿಕೋಬಾರ್ ಅಲ್ಲಿ 3 ದಿನಗಳ ಪ್ರವಾಸವನ್ನ ಕೈಗೊಳ್ಳೋರಿದ್ದಾರೆ. ಹಾಗಾಗಿ ಏಪ್ರಿಲ್ 28ಕ್ಕೆ ರಾಹುಲ್ ದೆಹಲಿಗೆ ಬಂದ ನಂತರ ಏಪ್ರಿಲ್ 29ಕ್ಕೆ ಹೇಗೋ ಕೊನೆಯ ಹಂತದ ಚುನಾವಣೆ ಮುಗಿಯುತ್ತಲ್ವಾ, ಆಮೇಲೆ ಒಟ್ಟಿಗೆ ಕೂತು ಚರ್ಚೆಯನ್ನ ಮಾಡೋಣವಾ ಅಂತ ಹೇಳ್ತಾ ಇದ್ದಾರೆ. ಸೊ ಮೇ 29ರ ನಂತರ ದೆಹಲಿಗೆ ದಯವಿಟ್ಟು ಬನ್ನಿ ಅಂತ ಡಿ.ಕೆ. ಬ್ರದರ್ಸಿಗೆ ಹೇಳಿದಾರಂತೆ. ಅಂಡ್ ಅದೇ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೂಡ ದೆಹಲಿಗೆ ಕರೆಸೋ ಬಗ್ಗೆ ರಾಹುಲ್ ಜೊತೆಗೆ ಚರ್ಚೆಯನ್ನ ಮಾಡಿ ದಿನಾಂಕವನ್ನ ಫಿಕ್ಸ್ ಮಾಡೋಣ ಅಂತ ಭರವಸೆಯನ್ನ ಕೊಟ್ಟಿರೋ ಮಾಹಿತಿ ಬರ್ತಾ ಇದೆ. ವೀಕ್ಷಕರೇ, 2.5 ವರ್ಷದ ನಂತರ ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತ ಹೈಕಮಾಂಡ್ ನನಗೆ ಭರವಸೆಯನ್ನು ಕೊಟ್ಟಿತ್ತು ಅಂತ ಡಿ.ಕೆ. ಶಿವಕುಮಾರ್ ಅವರು ಬಹಳ ದೀರ್ಘಕಾಲದಿಂದ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಅಂದ್ರೆ ಈ ಕುರ್ಚಿ ಚರ್ಚೆ ಶುರು ಆದಾಗಿಂದ ಬಹಳಷ್ಟು ಬಾರಿ ದೆಹಲಿಗೆ ಹೋಗಿ ಭೇಟಿ ಕೂಡ ಆಗಿ ಬಂದಿದ್ದಾರೆ. ಆಯ್ತು, ಎಲ್ಲರನ್ನ ಕರೆಸಿ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೈಕಮಾಂಡ್ 6 ತಿಂಗಳ ಹಿಂದಿನ ಭರವಸೆಯನ್ನು ಕೊಟ್ಟಿತ್ತು. ಆದ್ರೆ ನಮಗೂ ಗೊತ್ತು, ನಿಮಗೂ ಗೊತ್ತು, ಹೈಕಮಾಂಡ್ ಈ ವಿಚಾರವಾಗಿ ಯಾವತ್ತೂ ಕೂಡ ಪ್ರಯತ್ನವನ್ನ ಸಂಪೂರ್ಣವಾಗಿ ಮಾಡಲಿಲ್ಲ, ಮಾಡೋದು ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ಈಗ ನಾವ್ ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಪ್ರಾಬ್ಲಮ್ ಬರೋದು ಕೊನೆಗೆ ನಮಗೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರು ಪ್ರಾಬ್ಲಮ್, ಈ ಕಡೆ ಡಿ.ಕೆ. ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಿದ್ರು ಪ್ರಾಬ್ಲಮ್, ಅಥವಾ ಡಿ.ಕೆ. ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರು ಪ್ರಾಬ್ಲಮ್ಮೇ. ಹಾಗಾಗಿ ಸಾಧ್ಯ ಆದಷ್ಟು ಈ ಕುರ್ಚಿ ವಿಚಾರದಿಂದ, ಈ ಒಂದು ಟಾಪಿಕ್ ಇಂದ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನು ನಿರಂತರವಾಗಿ ಹೈಕಮಾಂಡ್ ಮಾಡ್ಕೊಂಡೇ ಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರು ಅವರು ಅಷ್ಟೇ, ಅವರಿಗೆ ಏನಿಲ್ಲ, 5 ವರ್ಷ ನಾನು ಅಧಿಕಾರದಲ್ಲಿ ಇರಬೇಕನ್ನುವಂತಹ ಆಸೆ. ಏನಾದ್ರೂ ಆಗ್ಲಿ, ಈಗ 2.5 ವರ್ಷ ಮುಗೀತು, ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು, ಇನ್ನು ಹೆಂಗಾದ್ರೂ ತಳ್ಳಿ 2 ವರ್ಷ ಕಂಪ್ಲೀಟ್ ಮಾಡಬೇಕು ಅಂತ ಸಿದ್ದರಾಮಯ್ಯನವರು. ಹಾಗಾಗಿ ದೆಹಲಿಯಲ್ಲಿ ಮಾತುಕತೆಗೆ ಅಂತ 3 ಸರ್ತಿ ದಿನಾಂಕ ಫಿಕ್ಸ್ ಮಾಡಿದಾಗ್ಲೂ ಕೂಡ ವಿಶೇಷ ಅಧಿವೇಶನ ಅದು ಇದು ಅಂತ ಹೇಳಿ ಸಿದ್ದರಾಮಯ್ಯನವರು ಅವೆಲ್ಲವನ್ನು ಕೂಡ ತಪ್ಪಿಸಿದ್ದಾರೆ. ಆಮೇಲೆ ಅದಾದ ನಂತರ ಪಂಚರಾಜ್ಯಗಳ ಚುನಾವಣೆ ಪ್ರಕಟ ಆಯಿತು. ಸೊ ಇಲ್ಲಿ
ಈ ಒಂದು ಚುನಾವಣೆ ಮುಗಿಲಿ ಆಮೇಲೆ ಡಿಸೈಡ್ ಮಾಡುವಂಥ ನಿರ್ಧಾರಕ್ಕೆ ಕೂಡ ಬಂದ್ರು. ಅಟ್ ದ ಸೇಮ್ ಟೈಮ್ ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆ ಇತ್ತಲ್ವಾ, ಸೊ ಇವೆಲ್ಲ ಮುಗಿಲಿ, ಅದಾದ ನಂತರ ಖಂಡಿತ ನಾವು ಈ ಬಾರಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೈಕಮಾಂಡ್ ಒಂದು ಭರವಸೆಯನ್ನು ಕೊಡ್ತು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಯ್ತು ಬಿಡಿ ಅಂತ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಅಸ್ಸಾಂ ಆಗಿರಬಹುದು, ಕೇರಳ ಆಗಿರಬಹುದು, ತಮಿಳುನಾಡಲ್ಲಿ ಪಕ್ಷದ ಪರವಾಗಿ ಬಹಳ ಅದ್ಭುತವಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಈಗ ಆಲ್ಮೋಸ್ಟ್ ಚುನಾವಣೆ ಮುಗಿದಿದೆ. ಪಶ್ಚಿಮ ಬಂಗಾಳದ 2ನೇ ಹಂತದ ಒಂದು ಚುನಾವಣೆ ಬಾಕಿ ಇದೆ. ಹಾಗಾಗಿ ಅಧಿಕಾರ ಹಸ್ತಾಂತರದ ಬಗ್ಗೆ ಈ ಕೂಡಲೇ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅಂತ ಈಗ ಡಿ ಕೆ ಬ್ರದರ್ಸ್ ಒಂಥರ ಪಟ್ಟು ಹಿಡಿದು ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಉಪಚುನಾವಣೆ ಆಯಿತು. ಅಂಡ್ ಅದರ ಫಲಿತಾಂಶ ಕೂಡ ಇದೇ ಮೇ 4ನೇ ತಾರೀಕಿಗೆ ಪ್ರಕಟ ಆಗತ್ತೆ. ಅದಕ್ಕೂ ಮೊದಲು ಏನಾದರೂ ಡಿಸೈಡ್ ಮಾಡ್ತಾರೆ ಅಥವಾ ಅದರ ನಂತರ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಯಾವಾಗ ಡಿಸೈಡ್ ಮಾಡಿದ್ರು ಕೂಡ ಪ್ರಾಬ್ಲಮೇ. ಯಾಕಂದರೆ ಉಪಚುನಾವಣೆಯಲ್ಲಿ ಇವತ್ತು ಆಗಿರುವಂಥ ಉಪಚುನಾವಣೆ ಇದೆಯಲ್ವಾ, ಅದರಲ್ಲಿ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಈಗ ಇರುವಂಥ ಒಂದಷ್ಟು ಮಾಹಿತಿಗಳ ಪ್ರಕಾರ ಇವತ್ತು ಆಗ್ತಾ ಇರುವಂತಹ ಈ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಗುದ್ದಾಟಕ್ಕೆ ಮೇನ್ ಕಾರಣನೇ ಸಿದ್ದರಾಮಯ್ಯನವರು. ನಾನು ಈ ಹಿಂದೆ ಕೂಡ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೆ. ಇವತ್ತು ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಆಗೋದಕ್ಕೆ ಮೇನ್ ಕಾರಣ ಸಿದ್ದರಾಮಯ್ಯನವರು. ಯಾಕಂದ್ರೆ ಆಲ್ರೆಡಿ ಮುಸಲ್ಮಾನರು ಈಗಾಗಲೇ ಕಾಂಗ್ರೆಸ್ ವಿರುದ್ಧ ನಿಂತು ಬಿಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಿದ್ರೆ ಇಡೀ ಅಹಿಂದ ಮತ ಸಂಪೂರ್ಣವಾಗಿ ಅವರ ಜೊತೆಗೆ ಹೋಗಿಬಿಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸಬಾರದು. ಕೆಳಗೆ ಇಳಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನುವಂತಹ ವಾತಾವರಣವನ್ನ ಈಗಾಗಲೇ ಸಿದ್ದರಾಮಯ್ಯನವರು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಹೌದಲ್ವೋ? ಮೊನ್ನೆ ರಜಾ ಕೂಡ ಮಾತಾಡ್ತಾ ಇದ್ರು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು 5 ಗ್ಯಾರಂಟಿಗಳಿಂದ ಅಲ್ಲ, ಮುಸಲ್ಮಾನರಿಂದ. ಇಷ್ಟು ವರ್ಷಗಳ ಕಾಲ ಅದು ಏನೇ ಆಗಲಿ, ಏನೇ ಬರಲಿ, ಏನೇ ಹೋಗಲಿ, ನಾವೆಲ್ಲರೂ ಕೂಡ ಮುಸಲ್ಮಾನರು ಕಾಂಗ್ರೆಸ್ ಪರವಾಗಿ ನಿಂತಿದ್ವಿ, ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ವಿ. ಆದ್ರೆ ಈ ಬಾರಿ ಕಾಂಗ್ರೆಸ್ ನಮಗೆ ದ್ರೋಹವನ್ನ ಬಗೆದಿದೆ. ಚುನಾವಣೆ ಬರೋಕ್ಕಿಂತ ಮುಂಚೆ ಹಲವಾರು ಮಾತುಗಳಾಗುತ್ತೆ, ಏನೇನೋ ಹೇಳ್ತಾರೆ ರಾಜಕಾರಣಿಗಳು. ಆದ್ರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಾತ ಮುತ್ತಾತಿಂದ್ರ ಕಾಲದಿಂದನೂ ಯಾವ ಪಕ್ಷಕ್ಕೆ ಹಸ್ತದ ಗುರುತು? ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಪಕ್ಷಕ್ಕೆ? ನಮ್ಮ ತಾತ, ನಮ್ಮ ತಂದೆ, ನಮ್ಮ ಮಕ್ಕಳಿಗೂ ಹೇಳ್ಕೊಡೋದಿನೇನೆ, ನೋಡ್ರಪ್ಪ ನಮ್ಗೆಲ್ಲ ಒಗ್ಗೂಡಿ ತಗೊಂಡೋಗ್ತಿದೆ ಪಕ್ಷ, ನೀವೆಲ್ಲ ಸೇರಿ ಇವ್ರನ್ನ ಓಟ್ ಕೊಡ್ರಿ ಅಂತ. ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಸ್ಟ್ ಸರ್ವೆಯನ್ನ ಮಾಡೋದು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಮೊದಲು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ನಾವು ಸೆನ್ಸಸ್ ಮೇಲೆ ನೋಡ್ತೀವಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನಮಗೆ ಸೀಟ್ಗಳು ಎಷ್ಟು ಕೊಡೋದು? ಇವರು 15, ಕಾಂಗ್ರೆಸ್ ಪಕ್ಷದಿಂದ 15 ಸೀಟ್ಗಳು ಕೊಟ್ಟರು. ಅದ್ರಲ್ಲಿ 9 ಜನ ಜಯಶ್ರೀಲಾಗಿ ಬಂದ್ರು. ಬೇರೆ ಇತರ ಸಮುದಾಯಗಳಿಗೆ 50 ಗ್ಯಾರಂಟಿ, 5 ಗ್ಯಾರಂಟಿ. ಈ 5 ಗ್ಯಾರಂಟಿಗಳಿಂದ ಸರ್ಕಾರ ರಚಿಸಕ್ ಆಗಿಲ್ಲ ಇವ್ರ ಕೈಯಲ್ಲಿ. ಈ 5 ಗ್ಯಾರಂಟಿಗಳಿಂದ ಇವರು ಇವತ್ತು ಈ ಸರ್ಕಾರವನ್ನ ರಚಿಸಿಲ್ಲ. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ ನೀವು ಕಳೆದ 5 ಚುನಾವಣೆಯ ಫಲಿತಾಂಶಗಳನ್ನ ಎತ್ತಿ ನೋಡಿ. 2003ರಿಂದ 2008, 13ರಲ್ಲಿ ಕೆಜೆಪಿ ಬೇರೆ ಫಾರ್ಮ್ ಆಗಿತ್ತು. ಅದು ಕೆಜೆಪಿ ಮತ್ತೆ ಬಿಜೆಪಿ ಸೇರಿದ್ರೆ ಬಿಜೆಪಿಯ ವೋಟ್ ಶೇರ್ 38% ಹಾಗೆ ಇಂಟ್ಯಾಕ್ಟ್ ಇತ್ತು. 2018ರಲ್ಲಿ 38% ವೋಟ್ ಶೇರ್ ಬಿಜೆಪಿಗೆ. 2023ರಲ್ಲೂ ಕೂಡ ಅವರ ವೋಟ್ ಶೇರ್ 38% ಇತ್ತೇ ಇತ್ತು. ಆದರೆ ಈ 2023ರ ಚುನಾವಣೆಯಲ್ಲಿ ನಮ್ಮ ಈ ಹೈಕಮಾಂಡ್, ಕಾಂಗ್ರೆಸ್ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಹೈಕಮಾಂಡ್ ಇದೆ, ಈ ನಮ್ಮ ಹೈಕಮಾಂಡ್ ಮಸೀದಿಯ ಮೂಲಕ ಎಲ್ಲ ಮುಸಲ್ಮಾನರಲ್ಲಿ ಒಂದು ಮಾತನ್ನ ಹೇಳಿದ್ರು. ಈ ಸಲ ಪ್ರತಿಯೊಬ್ಬರು ಸೇರಿ ಒಗ್ಗೂಡಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಅಲ್ಲಿ ಕೆಲಸ ಮಾಡಿದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ. ಈ 2023ರ ಚುನಾವಣೆಯಲ್ಲಿ ಮಸೀದಿಗಳಿಂದ ನಮ್ಮ ಏರಿಯಾದ ಹಿರಿಯರು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟ್ ಚೆಕ್ ಮಾಡಿ ಈ ಮನೆಯವರು ಇಲ್ಲಿದ್ರಲ್ಲ ಎಲ್ಲೋದ್ರು ಅಂತ ಅವರನ್ನ ಕಂಡಿಡಿದು ವಾಪಸ್ ಕರೆಸಿ ವೋಟಿಂಗ್ ಮಾಡ್ತಿದ್ದಾರೆ. ಫಾರಿನಿಂದ ಬಂದು ಇಲ್ಲಿಗೆ ವೋಟ್ ಮಾಡಿದ್ದಾರೆ.
ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಕ್ ಹೋಗಿರೋರ್ನೆಲ್ಲ ರೈಲು ಬಸ್ಸು ಟಿಕೆಟ್ಗೆ ಕಾಸನ್ನ ಕೊಟ್ಟು ಕರೆಸಿ ಈ ಸಲ ನಾವು 92% ಮುಸ್ಲಿಂ ಸಮುದಾಯ ಮಾಡಿರುವ ವೋಟ್ಗಳಿಂದ ಮತ್ತು ಬೇರೆ ಇತರ ಪಕ್ಷಗಳಿಗೆ ಇವಾಗ JDS ಎವ್ರಿ ಎಲೆಕ್ಷನ್ 20% ಅವರ ವೋಟ್ ಶೇರ್ ಇತ್ತು. ಆದ್ರೆ 23ರ ಚುನಾವಣೆಯಲ್ಲಿ ಅವರ ವೋಟ್ ಶೇರ್ 13ಕ್ಕೆ ಬಂದಿತ್ತು. ಆ 7% ಮುಸಲ್ಮಾನರು ಆ ಕಡೆ ಈ ಕಡೆ ವೋಟ್ ಮಾಡ್ತೀವಿ. SDPIಗೂ ವೋಟ್ ಶೇರ್ ಕಡಿಮೆ ಆಯಿತು 2023ರ ಚುನಾವಣೆಯಲ್ಲಿ. ನಾವು ಎಲ್ಲರೂ ಒಗ್ಗೂಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಂಪೂರ್ಣ ಬಹುಮತದಿಂದ ಗೆಲ್ಲಿಸುವ ಒಂದು ಕ್ರೆಡಿಟ್ ಕೊಡಬೇಕು ಅಂದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಿದ್ದಾರೆ. ಮುಸಲ್ಮಾನರನ್ನ ಕಡೆಗಣಿಸಿದೆ ಅಂತ ಇವತ್ತು ಕರ್ನಾಟಕದಲ್ಲಿರುವಂತಹ ಆಲ್ಮೋಸ್ಟ್ ಮುಸಲ್ಮಾನರು ಕಾಂಗ್ರೆಸ್ ವಿರುದ್ಧ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೈಕಮಾಂಡ್ ಆ ಮುಸಲ್ಮಾನರನ್ನ ಎದುರು ಹಾಕೊಳ್ಳುತ್ತಾ ಸಿದ್ದರಾಮಯ್ಯನವರನ್ನ ಚೇಂಜ್ ಮಾಡ್ತಾರಾ, ಅಂದ್ರೆ ಸಿದ್ದರಾಮಯ್ಯನವರನ್ನ ಸೀಟಿಂದ ಕೆಳಗಿಳಿಸ್ತಾರಾ, ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸಿದ್ರೆ ಮತ್ತೆ ಅವರು ಹೋಗಿ ಏನು ಮಾಡ್ತಾರೆ? ಒಂದಾ ಬೇರೆ ಪಕ್ಷವನ್ನ ಕಟ್ಟಿದ್ರು ಅಂತ ಅಂದುಕೊಳ್ಳಿ, ಸಂಪೂರ್ಣ ಅಹಿಂದ ಮತ ಅವರ ಜೊತೆಗೆ ಹೋಗುತ್ತೆ, ಹೌದಲ್ವೋ? ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಟಿರುವಂಥದ್ದು. ಅಂದ್ರೆ ನನ್ನನ್ನ ಈಗ ತೆಗೆದ್ರೆ ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ, ಆ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ. ಈ ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಸೆಯ ಜೊತೆಗೆ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಇಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅಲ್ಲಿ ಉಪಚುನಾವಣೆಯ ರಿಸಲ್ಟ್ ಏನು ಬರುತ್ತೆ ಎಲ್ಲದರ ಮೇಲೆ ನಿಂತಿದೆ. ಬಟ್ ಒಂದಂತೂ ಸತ್ಯ, ಇವತ್ತು ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ಸಿಗೆ ಇದರಿಂದ ನಷ್ಟ ಆಗೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಬಟ್ ನೋಡೋಣ ಮುಂದೆ ಏನೇನೆಲ್ಲ ಆಗುತ್ತೆ, ಇದು ಯಾವ ಕಡೆಗೆ ಹೋಗುತ್ತೆ ಅಂತ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.